सभी को नमस्कार, प्रतियोगी नमस्कार। आज हम आपके सामने इंडस्वा प्रोडक्ट को इस्तेमाल करते हुए इंडस्वा कस्टमर्स का ओपिनियन और इस प्रोडक्ट को प्रमोट करने वाले इंडस्वा डिस्ट्रीब्यूटर्स का रिजल्ट सुनेंगे। ಪ್ರತಿಯೊಬ್ಬರಿಗೂ ನಮಸ್ಕಾರ। ಇವತ್ತು ಇಂಡಸ್ಟ್ರಿ ಪ್ರಾಡಕ್ಟ್ಗಳನ್ನು ಬಳಸ್ತಿರುವಂತ ಇಂಡಸ್ಟ್ರಿ ಗ್ರಾಹಕರು ಅದೇ ರೀತಿ ಇಂಡಸ್ಟ್ರಿ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿರುವಂತ ಇಂಡಸ್ಟ್ರಿ ವಿತರಕರ ಅನುಭವಗಳನ್ನು ಕೇಳೋಣ। ಮೊದಲನೇದಾಗಿ ನಾನು ವೇದಿಕೆಗೆ ಕರೆಯಕ್ಕೆ ಇಷ್ಟಪಡ್ತೀನಿ ಸಾವಿತ್ರಿ ಶಂಕರ್ ಭಟ್ ಅವರು ಹೊನ್ನಾವರದಿಂದ। ಸಾವಿತ್ರಿ ಚರ್ ಅವರೇ, ಸ್ವಾಗತ ನಿಮ್ಗೆ। ನಮ್ಗೆ ಹೇಳಿ, ನೀವು ಯಾವ ಪ್ರಾಡಕ್ಟ್ ಅನ್ನು ಬಳಸಿದೀರಾ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಟ್ ಯು ಸರ್ ನಮಸ್ತೆ, ಸಾವಿತ್ರಿ ಭಟ್ ಹೊನ್ನಾವರದಿಂದ। ಸರ್ 40 ವರ್ಷದ ಮಹಿಳೆ, ನಮ್ಮ ಸಂಬಂಧಿಕರು ಸರ್। ಅವ್ರ ಗಂಡನಿಗೆ ಪ್ಯಾರಾಲಿಸಿಸ್ ಇಂದ ಒದ್ದಾಡ್ತಾ ಇದ್ರು, ಮಕ್ಕಳೆಲ್ಲ ದೂರ ಇದ್ರು, ಗಂಡ ಹೆಂಡತಿ ಇಬ್ಬರೇ ಅವ್ರ ಮನೇಲಿ। ಅವರಿಗೆ ಗಂಡನಿಗೆ ಪ್ಯಾರಾಲಿಸಿಸ್ ಆಗಿ ಅವ್ರು ಪೂರಾ ಶುಶ್ರೂಷೆ ಇವರೇ ಮಾಡಬೇಕಿತ್ತು। ಆದ್ರೆ ಈಗ ಅವರಿಗೆ ಗರ್ಭಕೋಶದ ಸಮಸ್ಯೆ ಇತ್ತು, ಗರ್ಭಕೋಶ ತೆಗಿಬೇಕು ಅಂತ ಹೇಳಿದ್ರು। ಒಂದು ತಿಂಗಳೊಳಗೆ ತೆಗಿಬೇಕು, ಇಲ್ಲ ನಿಮ್ಗೆ ಸ್ವಲ್ಪ ಗ್ಯಾರಂಟಿ ಕೊಡ್ಬೇಕಾಗುದಿಲ್ಲ ಅಂತಂದ್ರು। ಆಗ ನಾನು ಹೇಳಿದೆ, ಗಂಡನಿಗೆ ಸೇವೆ ಮಾಡಬೇಕು, ನೀನು ಗರ್ಭಕೋಶ ಆಪರೇಷನ್ ಮಾಡ್ಕೊಳ್ಳೋದಕ್ಕಿಂತ ನಂದೊಂದು ಒಳ್ಳೆ ಇದು ಹೇಳ್ತೇನೆ ನಾನು, ನಮ್ದು ಆಯುರ್ವೇದಿಕ ಪ್ರಾಡಕ್ಟ್ ನೀನು ನೋಡು ಅಂತ ಹೇಳಿದೆ ಸರ್। ಅವರು 8 ಪ್ರಾಡಕ್ಟ್ ತಗೊಂಡ್ರು, ಐ ಕೇರ್, ಒಂದು ಐ ಪಲ್ಸ್ ಕೊಟ್ಟಿದ್ದೆ। ಅವ್ರೀಗ ಡಾಕ್ಟ್ರೇ ಕೇಳ್ತಾರೆ ಅಂದ್ರೆ, ನೀನು ಏನ್ ಮಾಡ್ಕೊಂಡೆ, ನೀನು ನನಗೆ ಬೇಡ ಅಂತ ಹೇಳಿದ್ರಲ್ಲ, ಈಗ ಏನಾಯ್ತು ಅಂತ ಕೇಳಿದ್ರೆ, ನಾನು ನಮ್ಮ ಸಂಬಂಧಿಕರೊಬ್ರು ಆಯುರ್ವೇದಿಕ ಪ್ರಾಡಕ್ಟ್ ಕೊಟ್ಟರು ಅಂತ ಹೇಳಿದ್ರಂತೆ। ಡಾಕ್ಟ್ರಿಗೆ ಆಶ್ಚರ್ಯ ಆಯ್ತು ಸರ್। ಈಗ ಅವರಿಗೆ ಗರ್ಭಕೋಶ ತೆಗೆಯೋದೇ ಬೇಡ ಅಂದ್ರು, ತುಂಬಾ ಆರಾಮಾಗಿದ್ದಾರೆ। ಗಂಡನಿಗೆ ಪ್ಯಾರಾಲಿಸಿಸ್ ವಾಗತಿ ಮಾಡ್ತಾ ಇದ್ದಾರೆ ಸರ್ ಅವರು। ಥ್ಯಾಂಕ್ ಯು ಸರ್, ಒಳ್ಳೆ ಪ್ರಾಡಕ್ಟ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ। ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ। थैंक यू टीचर अवरे। हमारे साथ है सावित्री शंकर भट्ट होन्नावर से, जिन्होंने कहा कि उन्होंने 40 की उम्र के एक लेडीज को आई केयर और आई पल्स दिया था। एक्चुअली पॉइंट ऐसे शुरू हुआ कि वो उनके पति जो थे वो पैरालिसिस हुए थे, बच्चे भी दूर थे। इसके बीच में उनका सेवा, पति का सेवा करते करते इनके गर्भकोश में जो तकलीफ आई तो वो बहुत बढ़ गई। तो उनका जो इश्यू इतना बढ़ गया कि उनको ऑपरेशन करने की जरूरत पड़ी। वो निकालने की बात की गई डॉक्टर ने। उसके पैरेलली जब सावित्री शंकर भट्ट जी का पहचान उनको हो गया तो उन्होंने उनको आई केयर और आई पल्स को सजेस्ट किया। उन्होंने 8 बॉटल आई केयर को इस्तेमाल किए हैं और 1 बॉटल आई पल्स को इस्तेमाल किया है। अभी 8 आई केयर और 1 आई पल्स के साथ अभी जब डॉक्टर ने फिर से चेकअप किया और डॉक्टर ने पूछा आपने ऑपरेशन करना था, अभी क्या हुआ, तो इन्होंने खुद बोला कि मैंने कोई आयुर्वेदिक प्रोडक्ट लिए हैं जिसकी वजह से अभी कंप्लीटली हील हुई हूँ। ये टेस्टिमनी को शेयर किया था सावित्री शंकर भट्ट फ्रॉम होन्नावर। अभी हमारे साथ हैं मल्लिकार्जुन पटाने जी फ्रॉम यादगिरी। पटाने सर, ऑडियो। ಸರ್ ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ ಅಂತ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ। ನಂದು ಒಂದು ಪೇಷಂಟು ವಯಸ್ಸು 22, ಮಹಿಳೆ। ಅವಳಿಗೆ ಏನಂದ್ರ ವೈಟ್ ಡಿಸ್ಚಾರ್ಜ್ ಆಗ್ಲತ್ತದ, ಮತ್ತ ಎರಡನೇದ್ದು ಅಂತಂದ್ರೆ ಆಕಿಗೆ ಶ್ವಾಸಕೋಶದಲ್ಲಿ ಗುಳ್ಳೆ ಆಗಿವೆ। ಅದಕ್ಕೆ ನಾವೀಗ ನಿಯರ್ ಅಬೌಟ್ ಎರಡು ಐಪಲ್ಸ್ ಇದು 2 ಐ ಕೇರ್ ಕೊಟ್ಟಿದ್ವಿ, 2 ಐಪಲ್ಸ್ ಕೊಟ್ಟಿದ್ವಿ। ಇವತ್ತು ಮತ್ತೆ 3ನೇದು ಇಂಪ್ರೂವ್ಮೆಂಟ್ ಅದ ಸಾಕಷ್ಟು ಸರ। ಮತ್ತೆ ಇವತ್ತು 3ನೇದು ಇವತ್ತು ಒಂದು ಐಪಲ್ಸು ಒಂದು ಐ ಕೇರು 2 ಮತ್ತೆ ರೀಆರ್ಡರ್ ಮಾಡಿದೆವು ಇವತ್ತೇ ರೀಸೆಂಟ್ಲಿ। ಇದು ಶಾಪುರ್ ತಾಲೂಕ ಯಾದಗಿರಿ ಜಿಲ್ಲೆಯಿಂದ ಇದ್ದಂಥ ಪೇಷಂಟ್ ಸರ, ಬಟ್ ಇವತ್ತು ಆರ್ಡರ್ ಪ್ಲೇಸ್ ಆಗ್ಯದ ಸರ್। ಇವತ್ತು ಸಾಕಷ್ಟು ಇಂಪ್ರೂವ್ಮೆಂಟ್ ಅದ ಸರ್। ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದು ನಿಮಗೂ ಧನ್ಯವಾದಗಳು ಮತ್ತು ಇಂಡಸ್ಟ್ರಿಯಲ್ ಕಂಪನಿಗೂ ಧನ್ಯವಾದಗಳು। थैंक यू पटना सर। हमारे साथ है मल्लिकार्जुन पटाने जी फ्रॉम यादगिरी से, जिन्होंने कहा कि उन्होंने 22 साल की उम्र की एक लेडीज को वाइट डिस्चार्ज के हिसाब से उनको आई पल्स और आई केयर को सजेस्ट किया था। ना सिर्फ ये दिक्कत है उनकी जो सांस लेने के ऑर्गन में बबल्स हुए थे, जिसके वजह से भी उनको तकलीफ महसूस हो रही थी। तब उन्होंने आई केयर और आई पल्स शुरू किया था। 2 आई पल्स और 2 आई केयर खत्म हो गया अभी। आज फिर से उन्होंने लिया और बताया कि बहुत कुछ इंप्रूवमेंट हुआ है। वो यादगिरी डिस्ट्रिक्ट के शाहपुर तालुक से हैं और प्रोडक्ट टेस्टिमनी को शेयर किया था मिस्टर मल्लिकार्जुन पटाने फ्रॉम यादगिरी। अभी हमारे साथ हैं मिसेस कुसुम गौराजी जी। सो कुसुम जी, ऑडियो। नमस्ते सभी को। हाल ही में मैंने पिछले हफ्ते एक जेंट्स को, उनकी उम्र 42 है सर। वो ड्रिंक करते हैं पिछले 10-15 साल से,
वो इतना जब भी बाहर घर घर से बाहर जाते थे तो पी के ही आते थे, दिन में ऐसे 4-5 बार पी के आते। तो उन्होंने कहा कि ये ऐसे नहीं कम होगा, उनकी को बोला, चैलेंज लिया था उन्होंने। पहले दिन में क्या हुआ कि वो पी के आए, फिर उन्होंने, उनकी वाइफ ने कॉफी बना के पिलाई और खाना खाई। रात को उल्टियां हुई सर। उल्टियां होने के बाद डर गई थी कि ऐसा क्या हुआ। तो अगले दिन मुझे कॉल करके बताई कुछ नहीं होता, अब फिर से दीजिए, हमने कहा। तो पहले 2 दिन में कम कम करते करते जो 4-5 बार पीता था वो 2 बार पीने लगा, और कल से तो उन्होंने शराब पिया ही नहीं सर। ये सिर्फ 1 हफ्ते का ही रिजल्ट है सर। बहुत अच्छा रिजल्ट है। बहुत शुक्रिया अदा कर रहे थे उनके फैमिली वाले। थैंक यू सर। ಥ್ಯಾಂಕ್ ಯು ಕುಸುಮ್ಜಿ. ಇದೊಂದು ಡಿಫ್ರೆಂಟ್ ಆಗಿರೋ ಟೆಸ್ಟಿಮನಿ ಆಗಿತ್ತು ಇವತ್ತು. ಸೊ ಈ ಟೆಸ್ಟಿಮನಿ ಏನಿತ್ತು ಅಂತಂದ್ರೆ 42 ವರ್ಷದ ಒಬ್ರು ಜೆಂಟ್ಸ್ ಕಳೆದ 15 ವರ್ಷದಿಂದ ಅವರು ಮದ್ಯಪಾನಕ್ಕೆ ಮದ್ಯಪಾನಕ್ಕೆ ಬಲಿಯಾಗಿದ್ರು. ಸೊ ಪ್ರತಿ ದಿವಸ ಹೊರಗೆ ಹೋದ್ರು ಅವರು ಕುಡಿದ್ಕೊಂಡು ವಾಪಸ್ ಬರ್ತಾ ಇದ್ರು, ದಿವಸಕ್ಕೆ 4-5 ಬಾರಿ ಕುಡಿತಾ ಇದ್ರು. ಈ ಒಂದು ಮದ್ಯಪಾನಕ್ಕೆ ಬಲಿಯಾಗಿರುವಂತವರಿಗೆ ಯಾವುದೇ ರೀತಿಯ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಐ ಕಾಫಿಯನ್ನು ಕುಸುಮ್ ಗೌರಾಜೆ ಅವರು ಅವರಿಗೆ ಸಜೆಸ್ಟ್ ಮಾಡಿದ್ರು. ಅವರು ಮೊದಲ ಬಾರಿಗೆ ಐ ಕಾಫಿಯನ್ನು ಕುಡಿಯುವಾಗ ಅವರು ಒಮಿಟಿಂಗ್ ಮಾಡಿದ್ರು. ಅವರಿಗೆ ಒಮಿಟಿಂಗ್ ಆಯಿತು. ಅವ್ರ ಹೆದರಿಕೆ ಅಂದ್ರೆ ಏನಾಯ್ತು ಅಂತ ಕೇಳಕ್ ಹೊರಟ್ರೆ, ಏನು ತೊಂದರೆ ಇಲ್ಲ, ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಆದ್ರೆ ಐ ಕಾಫಿಯನ್ನು ಕಂಟಿನ್ಯೂ ಮಾಡಿದ 2-3 ದಿವಸ ಒಳಗಡೆ ಅವರ 4-5 ಬಾರಿ ಕುಡಿಯುವಂತ ಅಭ್ಯಾಸ 2-3 ಬಾರಿಗೆ ಇಳೀತು. ಈಗ 1 ವಾರ ಆಗಿದೆ ಅಷ್ಟೇ. ನಿನ್ನೆ ಅವರು ಏನು ಕುಡಿದಿಲ್ಲ, ನಿನ್ನೆ ಅವರು ಏನು ಆಲ್ಕೋಹಾಲ್ ಕುಡಿದಿಲ್ಲ. ಅಂಡ್ ಇದು 1 ವಾರದಲ್ಲಿ ಐ ಕಾಫಿಯ ರಿಸಲ್ಟ್ ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಮಿಸಸ್ कुसुम गौराजे फ्रॉम सांगली. अभी हमारे साथ है पुणे से नेहा कुंभार जी. नेहा कुंभार जी, स्वागत है आपको. हमें बताइए, वो स्क्रीन आपका है. नमस्ते सर, सभी को नमस्ते. मैं पुणे से हूँ, नेहा कुंभार. मैंने अभी हाल ही में एक जेंट्स 52 इयर्स के, उनको कॉफी दिया था शुगर की वजह से, और उनको सांस लेने में भी बहुत तकलीफ थी, चल भी नहीं पाते थे. मतलब वापस से मुझे कॉल किया था, मिलने के लिए बुलाया था, तो वो अभी बोल रहे मुझे बस बहुत अच्छा लग रहा है, अभी सांस लेने में तकलीफ जो होती थी अभी नहीं हो रही है. अभी वो अच्छे से चल फिर सकते हैं, बाहर भी जा सकते हैं. काम पे जाते थे, उनको मतलब चलने का ज्यादा था, तो उनको सांस लेने में फूल जाता था, तो थक जाते थे ज्यादा. अभी उनको थकान भी नहीं महसूस होती है और सांस भी नहीं उनकी फूल रही है. तो वो उनका अच्छा एक रिजल्ट मिला मुझे. और दूसरे मेरे ससुर जी हैं, वो जगह अभी 92 ईयर्स के हैं. अभी वो जगह पे ही थे हाल ही में 1 वीक पहले. तो उनको मुझे दीपा जी और गिरीश जी ने सजेशन किया, उनके लिए आप आईपल्स चालू कीजिए. तो मैंने उनके लिए चालू किया. तो आते हैं खुद ऊपर, और एक फ्लोर चढ़ के भी उतर के भी जाते हैं नीचे. खुद के हाथ से खाना पीना खा रहे हैं अभी. So nice. थैंक यू सर. Thank you. ಈ ಒಂದು ಟೆಸ್ಟಿಮನಿ ಬಂದ್ಬಿಟ್ಟು ನೇಹಾ सर मैं ಕುಂभाರ್ आपको ಅವರು. दिखा सकती हूँ, अभी है वो इधर ही. हाँ, सॉरी जरूर दिखाइए, जरूर दिखाइए. सॉरी, एक मिनट. हाँ, ये मेरे ससुर जी है 92 ईयर्स के, अभी वो खुद के हाथ से खाना खा रहे हैं. सो नाइस, सो नाइस, बहुत बढ़िया, ಜಬರ್ದಸ್ತ್. ಈಗ Thank you. ಥ್ಯಾಂಕ್ ಯು. ಈಗ ನೀವು ನೋಡ್ತಾ ಇರುವಂತದ್ದು ನೇಹಾ ಕುಂಬಾರ್ ಅವರು ಒಂದು ಟೆಸ್ಟಿಮನಿಯನ್ನು ಶೇರ್ ಮಾಡಿದ್ರು. ಮೊದಲ ಟೆಸ್ಟಿಮನಿ ಬಂದ್ಬಿಟ್ಟು 52 ವರ್ಷದ ಒಬ್ರು ಜೆಂಟ್ಸಿಗೆ, 52 ವರ್ಷದ ಒಬ್ರು ಜೆಂಟ್ಸಿಗೆ ಅವರಿಗೆ ಐ ಕಾಫಿಯನ್ನು ಕೊಡಲಾಗಿತ್ತು. ಅವರಿಗೆ ಇಶ್ಯೂ ಏನಾಗಿತ್ತು ಅಂತಂದ್ರೆ, ಅವರಿಗೆ ಶುಗರ್ ಇತ್ತು, ಅದ್ರ ಜೊತೆಗೆ ಅವರಿಗೆ ಉಸಿರಾಟಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಉಸಿರಾಟಕ್ಕೆ ಮಾತ್ರ ಅಲ್ಲ, ಅವರಿಗೆ ನಡೆಯೋಕೆ ಆಗ್ತಾ ಇರ್ಲಿಲ್ಲ, ಅವರಿಗೆ ಏನು ಒಳ್ಳೇದು ಅನಿಸ್ತಾ ಇರ್ಲಿಲ್ಲ. ಆವಾಗ ನೇಹಾ ಕುಂಬಾರ್ ಅವರು ಅವರಿಗೆ ಐ ಕಾಫಿಯನ್ನು ಸಜೆಸ್ಟ್ ಮಾಡಿದ್ರು. ಐ ಕಾಫಿಯನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಈಗ ಉಸಿರಾಟದ ಪ್ರಾಬ್ಲಮ್ ತುಂಬಾ ಕಡಿಮೆ ಆಗಿದೆ ಮತ್ತು ಅವ್ರು ತುಂಬಾ ಬೆಟರ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಟೆಸ್ಟಿಮನಿ ಪುಣೆಯಿಂದ ನೇಹಾ ಕುಂಬಾರ್ ಅವರು ಹೇಳಿರುವಂತದ್ದು. 2ನೇ ಟೆಸ್ಟಿಮನಿ ನಮ್ಮ ಜೊತೆ ಶೇರ್ ಮಾಡಿರುವಂತದ್ದು ಅವರ ಮಾವನ್ ಬಗ್ಗೆ, ಅವರ ಫಾದರ್ ಇನ್ ಲಾ ಬಗ್ಗೆ. ಅವರ ಮಾವ, ಅವರ ವಯಸ್ಸು 92. ಕಳೆದ 1 ವಾರದ ಹಿಂದೆ ಅವ್ರು ಇದ್ದ ಜಾಗದಲ್ಲಿ ಇರ್ತಾ ಇದ್ರು, ಏನೂ ಮಾಡ್ತಾ ಇರ್ಲಿಲ್ಲ. ಕಳೆದ 1 ವಾರದ ಹಿಂದೆ ಅವರು ಇದ್ದ ಜಾಗದಲ್ಲಿ ಇರ್ತಾ ಇದ್ರು, ಏನು ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ನಡೆಯಕ್ಕೂ ಆಗ್ತಾ ಇರ್ಲಿಲ್ಲ, ಎದ್ದು ಕೂರಕ್ ಆಗ್ತಾ ಇರ್ಲಿಲ್ಲ, ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಅವರಿಗೆ ಐಪಲ್ಸ್ ಅನ್ನು ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ.
ಇವಾಗ ಅವರು ಒಂದು ಫ್ಲೋರ್ ಇಳಿದು ನಡೀತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವರ ವಿಡಿಯೋನ ಕೂಡ ನಮ್ಗೆ ಇವಾಗ ತೋರಿಸಿದ್ರು. ಇದು ಟೆಸ್ಟಿಮಿನಿಯನ್ ಶೇರ್ ಮಾಡಿದವರು ಮಿಸಸ್ ನೇಹಾ ಕುಂಬಾರ್ फ्रॉम पुणे. अभी हमारे साथ है मुंबई से दीपा जी, दीपा तुषार पाटिल जी. दीपा जी स्वागत है आपको, ओवर टू यू. गुड इवनिंग सर. मेरा नाम दीपा तुषार पाटिल, मैं मुंबई कल्याण से हूँ. और सर मेरे कस्टमर है जिनको शुगर का तकलीफ था और उनका शुगर बहुत हाई हुआ था, तो उनको एडमिट किया था. तो हमने उनको आई कॉफी सजेशन दिया और डॉक्टर ने उनको डिस्चार्ज के बाद 3 टाइम इंसुलिन चालू किया था एडमिट के प्रोसेस में, क्योंकि शुगर हाई हुआ था. तो इंसुलिन उनका कंटिन्यूस चालू ही था और उसके साथ में हमने उनको आई कॉफी दिया. तो आई कॉफी दिया तो उसके साथ साथ में अभी आज ही मुझे उनसे बात हुआ, तो उन्होंने बोला कि मेरा 3 टाइम इंसुलिन था, वो तीनों टाइम का इंसुलिन डॉक्टर ने बंद किया और टैबलेट पे मुझे कन्वर्ट किया है अभी. और मतलब आई कॉफी में अच्छे से ले रही है, उसका रिजल्ट भी बहुत अच्छा आने लगा है. ऐसे उनको जो बॉडी में तकलीफ हो रही थी, मतलब उनको तकलीफ ये थी कि यूरिन में प्रॉब्लम हो रहा था वगैरह, ये बॉडी में बहुत सी तकलीफ हो रही थी और इसकी वजह से उनको एडमिट किया था और शुगर हाई हुआ था उससे. क्या तो उम्र? अभी 3 टाइम उनका उम्र था 52. जी 52 मेल, तो फीमेल है. फीमेल है. और उनको अभी 3 टाइम का इंसुलिन बंद हुआ और अभी वो टैबलेट पे है और आई कॉफी भी चालू है सर. उनका आई कॉफी 2 बॉक्स हुआ. ಓಕೆ, थैंक यू सर. ಥ್ಯಾಂಕ್ ಯು ದೀಪಾಜಿ. ನಮ್ಮ ಜೊತೆ ಇದ್ರು ದೀಪಾ ತುಷಾರ್ ಪಾಟೀಲ್ ಅವರು ಮುಂಬೈಯಿಂದ. ಅವ್ರು ಹೇಳಿದ್ರು 52 ವರ್ಷದ ಮಹಿಳೆಗೆ ಅವರು ಐ ಕಾಫಿನ ಸಜೆಸ್ಟ್ ಮಾಡಿದ್ರು. ಕಾರಣ ಏನಂತಂದ್ರೆ ಅವರಿಗೆ ಶುಗರ್ ತುಂಬಾ ಜಾಸ್ತಿ ಆಗಿತ್ತು ಮತ್ತು ಅಡ್ಮಿಟ್ ಮಾಡಲಾಗಿತ್ತು. ಅಡ್ಮಿಟ್ ಮಾಡಿದ ನಂತರ ಇಮಿಡಿಯೇಟ್ಲಿ ಡಾಕ್ಟ್ರು 3 ಬಾರಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು ಇಂಜೆಕ್ಟ್ ಮಾಡಕ್ಕೆ. ಈ ಸಂದರ್ಭದಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ನಡೀತಿರುವಾಗ ದೀಪಾ ಪಾಟೀಲ್ ಅವರು ಅವರಿಗೆ ಐ ಕಾಫಿಯನ್ನು ಕೂಡ ತಗೊಳಕ್ ಹೇಳಿದ್ರು. ಅವರ ಮೇಲೆ ನಂಬಿಕೆ ಇಟ್ಟು ಅವರು ಐ ಕಾಫಿಯನ್ನು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಈ ರೀತಿ ಅವರು ಐ ಕಾಫಿ ತಗೊಳಕ್ ಸ್ಟಾರ್ಟ್ ಮಾಡಿ ಇವತ್ತೇ ಅವರು ಮತ್ತೆ ಭೇಟಿ ಆಗಿದ್ರು. ಇವತ್ತು ಭೇಟಿ ಆಗುವಾಗ ಅವರು ಖುಷಿಯ ವಿಚಾರ ಹೇಳಿದ್ದಾರೆ, ಡಾಕ್ಟರ್ ಏನು 3 ಟೈಮ್ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು, ಅದು 3 ಟೈಮ್ ಇನ್ಸುಲಿನ್ ಕೂಡ ಇವಾಗ ನಿಲ್ಲಿಸಿದ್ದಾರೆ. ಜೊತೆಗೆ ಅವರಿಗೆ ಇವಾಗ ಟ್ಯಾಬ್ಲೆಟ್ಗೆ ಶಿಫ್ಟ್ ಮಾಡಿದ್ದಾರೆ, ಮತ್ತೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಅವರು ಟೋಟಲ್ 2 ಕಾಫಿ ಬಾಕ್ಸ್ 2 ಬಾಕ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. प्रोडक्ट टेस्टिमोनियल शेयर ಮಾಡಿದವರು मिसेस दीपा तुषार पाटिल फ्रॉम मुंबई. अभी हमारे साथ है नेहा कुंबार जी फ्रॉम पुणे. नेहा जी स्वागत है आपको, ऑडियो. नेहा जी नमस्ते सर. और एक बात थी, मेरी हाइट नहीं बढ़ रही थी, तो अभी हेलो या बताइए हम सुन रहे हेलो हैं. हाँ, तो उसकी हाइट नहीं बढ़ रही थी, तो उसके लिए हम लोगों ने आईपल्स चालू किया था. तो उसकी 1 वीक 1 हफ्ते में 1 इंच इतनी हाइट बढ़ गई है. ये किसकी है? हम हमारे इधर एक रहने वाली फैमिली है, उनकी बच्ची है जो अभी 14 साल की है, तो उसकी हाइट नहीं बढ़ रही थी सर. ओके, और ये आई पल्स लेने के 1 हफ्ते के अंदर 1 इंच हाइट बढ़ गई है. हाँ, तो मैंने मतलब जब भी उसको दिया ना, तभी मैंने उसकी हाइट मार्क की थी. उसके बाद मैंने हफ्ते में 2 बार उसकी हाइट चेक की, तो मुझे 3 दिन में ही थोड़ा सा रिजल्ट मिला. तो मैं खुद हैरान हो गई. फिर 1 वीक में मैंने वापस ट्राई किया, तो चेक किया, तो 1 इंच इतनी हाइट बढ़ गई है उसकी. ಸರ್ ನೈಸ್, ಥ್ಯಾಂಕ್ ಯು ನೇಹಾ ಜಿ. ನಮ್ಮ ಜೊತೆ ಇದ್ರು ನೇಹಾ ಕುಂಬಾರ್ ಅವರು ಪುಣೆಯಿಂದ. ಥ್ಯಾಂಕ್ ಯು ನೇಹಾ ಜಿ. ನೇಹಾ ಕುಂಬಾರ್ ಅವರು ಪುಣೆಯಿಂದ. ಅವ್ರು ಹೇಳ್ತಾ ಇದ್ದಾರೆ, ಒಂದು 14 ವರ್ಷದ ಹುಡುಗಿಗೆ ಅವರ ಎತ್ತರ ಹೈಟ್ ಬೆಳೀತಾ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಐ ಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಗಿತ್ತು. ಈ ಐ ಪಲ್ಸ್ ಅನ್ನು ಕೊಟ್ಟು 1 ವಾರ ಆಗಿದೆ. ಇವಾಗ 1 ವಾರದ ನಂತರ ಟೆಸ್ಟ್ ಮಾಡುವಾಗ ಅವರ ಹೈಟ್ 1 ಇಂಚ್ ಜಾಸ್ತಿ ಆಗಿದೆ. ಇದು ಐ ಪಲ್ಸ್ ತಗೊಂಡು ಟೆಸ್ಟ್ ಮಾಡಿರೋದು. ಇವರಿಗೆ ಡೌಟ್ ಇತ್ತು, ಅದಕ್ಕೋಸ್ಕರ 2-3 ದಿವಸದ ನಂತರ ಒಂದ್ಸಲ ಹೈಟ್ ಅನ್ನು ಚೆಕ್ ಮಾಡಿದ್ರು. ಆವಾಗ ಸ್ವಲ್ಪ ಬದಲಾವಣೆ ಕಂಡಿತು. ಇವಾಗ 1 ವಾರದ ನಂತರ ಮತ್ತೆ ಟೆಸ್ಟ್ ಮಾಡುವಾಗ 1 ಇಂಚ್ ಹೈಟ್ ಜಾಸ್ತಿ ಆಗಿದೆ. ಪ್ರಾಡಕ್ಟ್ ಟೆಸ್ಟಿಮೋನಿಯಲ್ ಶೇರ್ ಮಾಡಿದವರು ಶ್ರೀಮತಿ ನೇಹಾ कुंभार फ्रॉम पुणे. अभी हमारे साथ हैं डॉक्टर वैजनाथ दलवी जी मुंबई से. डॉक्टर साहब, ओवर टू यू. सभी को नमस्ते.
मैं हूँ वैजनाथ दड़वी, कल्याण, मुंबई से। और मैंने एक व्यक्ति को आइसलिम दिया था, क्योंकि उसका वेट जो है 90 किलो तक था। तो मतलब सडनली उसका वेट बढ़ गया था, एकदम से नहीं बढ़ा, लेकिन उसका वो बोल रहा है कि मेरा सडनली वेट बढ़ गया और 90 किलो तक गया। तो मैंने उसको आइसलिम दिया। तो आइसलिम के साथ वो थोड़ा सा एक्सरसाइज वगैरह करने लगा। तो उन्होंने अभी 1.5 महीना तक हो गया, लेकिन एक प्रोडक्ट एक बॉक्स ही वो खत्म कर पाए, क्योंकि वो बोलता है कि मुझे भूख ही नहीं लगती शाम को अभी। मतलब आइसक्रीम तो ले रहा हूँ, लेकिन बीच बीच में कभी कभी दांडी मार देता हूँ, तो आइसक्रीम खाना भूल जाता हूँ, तो भूख ही नहीं लगती। तो उसका अच्छा सा रिजल्ट आया है। और दूसरी बात, उसका वेट जो है वो थोड़ा सा वॉलीबॉल और रनिंग वगैरह भी करता है। तो उससे वेट भी उसका कम से कम 6.5 किलो वेट पूरा कम हो गया है। 90 से 84.5 इतना आ गया है। और सो उन्होंने चेक भी किया, तो अच्छा सा रिजल्ट आया और थैंक यू बोला है, और भी कंटिन्यू करूंगा और अच्छा सा स्लिम दिखूंगा, ऐसा उनका कहना है। थैंक यू सर। ಥ್ಯಾಂಕ್ ಯು ನಮ್ಮ ಜೊತೆ ಇದ್ರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು. ಅವರು ಒಬ್ಬ ವೆಯ್ಟ್ ಕಡಿಮೆ ಮಾಡಕ್ಕೆ ಒಬ್ಬ ವ್ಯಕ್ತಿಗೆ ಐಸ್ಕ್ರೀಮ್ ಅನ್ನು ಕೊಡಲಾಗಿತ್ತು. ಆ ವ್ಯಕ್ತಿಗೆ ಸಡನ್ ಆಗಿ ವೆಯ್ಟ್ ಗೇನ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವರು ಇವಾಗ ಐಸ್ಕ್ರೀಮ್ ಅನ್ನು ಸ್ಟಾರ್ಟ್ ಮಾಡಿದ್ರು ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಸಜೆಷನ್ ಮೇರೆಗೆ. ಅದ್ರ ಜೊತೆಗೆ ಅವರು ಸ್ವಲ್ಪ ಎಕ್ಸರ್ಸೈಸ್ ಕೂಡ ಮಾಡ್ತಾ ಇದ್ರು, ವಾಲಿಬಾಲ್ ಆಟ ಆಡ್ತಾ ಇದ್ರು, ಸ್ವಲ್ಪ ಮಾರಾಥನ್ ಆಚೆ ಓಡಾಡ್ತಾ ಇದ್ರು. ಹಾಗಾಗಿ ಕಳೆದ 1.5 ತಿಂಗಳಲ್ಲಿ ಒಂದು ಬಾಕ್ಸ್ ಐಸ್ಕ್ರೀಮ್ ಅನ್ನು ಅವ್ರು ಫಿನಿಶ್ ಮಾಡಿದ್ರೆ ಮಧ್ಯದಲ್ಲಿ ಕೆಲವೊಂದ್ಸಲ ತಗೊಳ್ಳಿಲ್ಲ, ಹಸಿವು ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ 90 kg ಇದ್ದ ವೆಯ್ಟ್ ಇವಾಗ 84.5 kg ಇಳಿದಿದೆ. ಸೊ ಇವಾಗ 6.5 kg ಒಂದು ತಿಂಗಳಲ್ಲಿ ವೆಯ್ಟ್ ಅನ್ನು ಕಡಿಮೆ ಮಾಡಿದ್ದಾರೆ. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಮಿಸ್ಟರ್ ಡಾಕ್टर वैजनाथ दलवी ಅವರು, मुंबई। दोस्तों ये जो वीडियो आप देख रहे हैं ये सारे इंडस्ट्री विभाग डिस्ट्रीब्यूटर्स और कस्टमर्स के हैं। अगर आप इस प्रोडक्ट को खरीदना चाहते हैं तो जिन्होंने आपको स्टोर लिंक भेजा है, यूट्यूब लिंक भेजा है, उनके साथ आप स्टोर लिंक ले लीजिए और वहां से डायरेक्टली इंडस्ट्री विभाग वेबसाइट से प्रोडक्ट को खरीद सकते हैं। इंडस्ट्री विभाग के प्रोडक्ट कोई भी ई कॉमर्स चैनल जैसे कि अमेजोन, फ्लिपकार्ट में सेल नहीं होते। अगर बाई चांस आप वहां पे कोई प्रोडक्ट देख रहे हैं वो डुप्लीकेट हो सकते हैं और आप अपने सेहत के ऊपर रिस्क लेने वाले हैं, तो जरूर वहां से मत लीजिए। लेकिन आपको जिन्होंने भेजे उनसे ले लीजिए, नहीं तो उनके पास फिजिकल प्रोडक्ट अवेलेबल है तो उनसे आप ले सकते हैं। उनके अलावा दूसरे कोई भी जगह पे इंडस्ट्री के ಪ್ರಾಡಕ್ಟ್ हम लोग ಸೇಲ್ नहीं करते हैं. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ, ಈ ಪ್ರಾಡಕ್ಟ್ ಎಸ್ಟಿಮೇಟ್ಗಳನ್ನು ಹೇಳಿದವರು ಇಂಡಸ್ಟ್ರಿ ಕಸ್ಟಮರ್ಗಳು ಅಥವಾ ಇಂಡಸ್ಟ್ರಿ ವಿತರಕರು. ಈ ಪ್ರಾಡಕ್ಟ್ ನೀವು ಖರೀದಿ ಮಾಡಕ್ಕೆ ಇಷ್ಟಪಟ್ಟರೆ ಯಾರು ನಿಮಗೆ ಲಿಂಕ್ ಅನ್ನು ಕಳಿಸಿದರೆ ಅವ್ರ ಜೊತೆ ನೀವು ಸ್ಟೋರ್ ಲಿಂಕ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಇಂಡಸ್ಟ್ರಿ ವೆಬ್ಸೈಟ್ ಇಂದ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಬಹುದು. ಅಥವಾ ಅವರ ಹತ್ರ ಫಿಸಿಕಲ್ ಪ್ರಾಡಕ್ಟ್ ಇದೆ ಅಂತ ಅವರಿಂದ ಫಿಸಿಕಲ್ ಪ್ರಾಡಕ್ಟ್ ಗಳನ್ನು ಖರೀದಿ ಮಾಡಬಹುದು. ಯಾವುದೇ ಇ ಕಾಮರ್ಸ್ ಚಾನೆಲ್ಗಳಲ್ಲಿ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಕ್ ಹೋಗ್ಬೇಡಿ. ಕಂಪನಿ ಅವರು ಮಾರಲ್ಲ. ಆದ್ರೂ ಬೈ ಚಾನ್ಸ್ ನಿಮ್ಗೆ ಅಲ್ಲಿ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಅಂತಂದ್ರೆ ಅದು ಮೇ ಬಿ ಇಲ್ಲಿಗಲ್ ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳಾಗಿರ್ಬೋದು. ನಿಮ್ಮ ಜೀವದ ಮೇಲೆ ಅದಕ್ಕೆ ರಿಸ್ಕ್ ಇರಬಹುದು. ಅದಕ್ಕೋಸ್ಕರ ಪ್ರಾಡಕ್ಟ್ಗಳನ್ನು ತಗೊಳಕ್ ಹೋಗ್ಬೇಡಿ. ಖಂಡಿತವಾಗಿ ಇಂಡಸ್ಟ್ರಿ ಪ್ರಾಡಕ್ಟ್ಗಳು ಇಂಡಸ್ಟ್ರಿ ವಿತರಕರು ಬಿಟ್ಟರೆ ಬೇರೆ ಯಾರ ಮುಖಾಂತರ ಸೇಲ್ ಮಾಡಲ್ಲ. ಇಂಡಸ್ಟ್ರಿ ಪ್ರಾಡಕ್ಟ್ಗಳನ್ನು ಬಳಸಿ ಮತ್ತು ನಿಮ್ಮ ಆರೋಗ್ಯ ವೃದ್ಧಿ ಮಾಡಿಕೊಳ್ಳಿ. इंडस्ट्री के प्रोडक्ट इस्तेमाल कर लीजिए और अपना सेहत को इम्प्रूव कीजिए। थैंक